ದೊಡ್ಡ ಸಮಸ್ಯೆ ಇದೆ ಸರ್. ಮಕ್ಕಳಿಗೆ ಕುಡಿಯುವುದಕ್ಕೆ ನೀರಿಲ್ಲ. ಹೋದ ವರ್ಷ ಮಾರ್ಚ್ 7ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳು ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಈ ಶಾಲೆಗೆ ಭೇಟಿ ಕೊಟ್ಟು ಈ ಕೂಡಲೇ ಈ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿ ಹೋಗ್ತಾರೆ. ಮಕ್ಕಳಿಗೆ ಕುಡಿಯುವುದಕ್ಕೆ ನೀರಿಲ್ಲ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಿಂದ ಈ ದಿನ ಹಮ್ಮಿಕೊಂಡಿರತಕ್ಕಂಥ ಕಾನೂನು ಅರಿವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ KN ರಾಮಚಂದ್ರಪ್ಪ ಸರ್ ಅವರೇ ಹಾಗೂ ಕಾರ್ಮಿಕ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಗೌರವಾನ್ವಿತ B ಆಂಜನೇಯಲು ಸರ್ ಅವರು, ಪೌರ ಆಯುಕ್ತರ ನಗರಸಭೆ ಮುಲ್ಬಾಲ್ ಅವರೇ ಹಾಗೂ ಕಾರ್ಮಿಕ ನಿರೀಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಆಶಾರಾಣಿ ಮೇಡಮ್ ಅವರೇ ಹಾಗೂ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಶ್ರುತಿ ಮೇಡಮ್ ಅವರೇ. ಶಾಲೆಗಳಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವಾಗಿದೆ. ಯಾಕಂತಂದ್ರೆ ಶಾಲಾ ಶಿಕ್ಷಣ ಇಲಾಖೆಯ ಅವಿಭಾಜ್ಯ ಅಂಗವೇ ಕಾರ್ಮಿಕ ಇಲಾಖೆ. ಏನು 11-12 ವರ್ಷದ ಒಳಗಿನ ಮಕ್ಕಳು ಸಾಕಷ್ಟು ಕಡೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ, ಬೇಕರಿಗಳಲ್ಲಿ, ಬೇರೆ ಬೇರೆ ಅಂಗಡಿಗಳಲ್ಲಿ ಬಾಲ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕಡೆ ನಾವು ಕಂಡಿದ್ದೇವೆ. ಆದ್ರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಲ್ಬಾಲ್ಗೆ ಬಂದ ನಂತರ ಸಾಕಷ್ಟು ಸುಧಾರಣೆಗಳಾಗಿದೆ. ಬಾಲ ಕಾರ್ಮಿಕ ಪದ್ಧತಿ ಈ ತಾಲೂಕಿನಲ್ಲಿ ಇರಬಾರದು ಅಂತಕ್ಕಂಥ ಒಂದು ಪಣ ತೊಟ್ಟಿರ್ತಕ್ಕಂಥ ನಮ್ಮ ಪ್ರಾಮಾಣಿಕ ಅಧಿಕಾರಿಗಳಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾಕಷ್ಟು ಶ್ರಮವನ್ನು ವಹಿಸಿ ಶಾಲಾ ಬಿಟ್ಟ ಮಕ್ಕಳನ್ನ ಮುಖ್ಯ ವಾಹಿನಿಗೆ ತರುವಂತ ಒಂದು ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಏನು ನಮ್ಮ ಅನುಷ್ಠಾನ ಅಧಿಕಾರಿಗಳೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಅನಿಷ್ಟ ಪದ್ಧತಿಯಾಗಿರ್ತಕ್ಕಂಥ ಬಾಲ ಕಾರ್ಮಿಕ ಪದ್ಧತಿಯನ್ನ ಮುಲ್ಬಾಲ್ ತಾಲೂಕಿನಲ್ಲಿ ಸಾಕಷ್ಟು ಸುಧಾರಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಆದರೂ ಕೂಡ ನಮ್ಮ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡು ಮಕ್ಕಳಿಗೆ ಅರಿವು ಮೂಡಿಸ್ತಾ ಇರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ನನಗೆ ಇಚ್ಛೆ ಪಡುತ್ತಿದ್ದೇನೆ. ಇಲ್ಲಿ ಮಾನ್ಯ ನಮ್ಮ ಪೌರಾಯುಕ್ತರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನೇನು ಯೋಜನೆಗಳನ್ನ ತಂದಿದೆ ಈ ಎಲ್ಲಾ ಯೋಜನೆಗಳನ್ನು ನಾವು DVG ಶಾಲೆಯಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಅನುಷ್ಠಾನ ಮಾಡಿರ್ತಕ್ಕಂಥ ಪ್ರತಿಫಲವೇ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ದಾಖಲಾಗಿ ವಿದ್ಯಾಭ್ಯಾಸವನ್ನ ಪಡೆಯುತ್ತಿದ್ದಾರೆ. ಇನ್ನೇನು 1000 ಮಕ್ಕಳ ಆಸುಪಾಸಿಗೆ ಶಾಲೆ ದಾಖಲಾತಿ ಮುನ್ನಡೆಯುತ್ತಿದೆ. ಬಹುಶಃ ನಾಳೆ ಜೂನ್ ತಿಂಗಳಿಗೆ ಈ ಶಾಲೆಯಲ್ಲಿ 1000 ಮಕ್ಕಳಿಗಿಂತ ಹೆಚ್ಚಿನ ಮಕ್ಕಳು ಶಾಲೆಯಲ್ಲಿ ದಾಖಲಾಗ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಯಾಕಂತಂದ್ರೆ ನಮ್ಮ ಶಾಲೆಯಲ್ಲಿ ಅನುಭವವುಳ್ಳ ಕ್ರಿಯಾಶೀಲ ಶಿಕ್ಷಕರಿಂದ ಇದೆ. ಈಗಾಗಲೇ ದಾಖಲಾತಿಗಳನ್ನು ನಾವು ಪ್ರಾರಂಭಿಸಿದ್ದೇವೆ. ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಡೋರ್ ಟು ಡೋರ್ ಈಗಾಗಲೇ ದಾಖಲಾತಿಗಾಗಿ ಅವರವರ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ
ಈ ಶಾಲೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಸರ್. ಮಕ್ಕಳಿಗೆ ಕುಡಿಯುವುದಕ್ಕೆ ನೀರಿಲ್ಲ. ಹೋದ ವರ್ಷ ಮಾರ್ಚ್ 7ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಈ ಶಾಲೆಗೆ ಭೇಟಿ ಕೊಟ್ಟು ಈ ಕೂಡಲೇ ಈ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿ ಹೋಗ್ತಾರೆ. ಆದರೆ ಆ ಆದೇಶ ಇದುವರೆಗೂ ಆದೇಶವಾಗಿಯೇ ಉಳಿದಿದೆ. ಸೊ ತದನಂತರ ಅದೇ ತಿಂಗಳಲ್ಲಿ ಮಾರ್ಚ್ 17ನೇ ತಾರೀಕು ಮತ್ತೆ ಈ ಶಾಲೆಗೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಡ್ತಾರೆ. ಅವತ್ತು ಪೌರಾಯುಕ್ತರಿಗೆ ಮತ್ತೊಂದು ಆದೇಶವನ್ನು ಮಾಡಿ ಹೋಗ್ತಾರೆ. ಇನ್ನೇನು ಒಂದು ವಾರ ಬಿಟ್ರೆ ಇನ್ನೊಂದು ವರ್ಷ ಆಗುತ್ತೆ. ಇವತ್ತಿಗೆ ಹಿಂದಿನ ಪೌರಾಯುಕ್ತರು ಈ ಶಾಲೆಗೆ ಭೇಟಿ ಕೊಡಲಿಲ್ಲ. ಇದು ಬಹಳ ಯಾವ ಪದಗಳನ್ನ ಬಳಸಬೇಕು ಅಂತಕ್ಕಂಥದ್ದು ಹೇಳೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಈಗ ಬಂದಿರತಕ್ಕಂತ ಹಿರಿಯರಾಗಿರ್ತಕ್ಕಂಥ ಗೌರವಾನ್ವಿತ ಆಂಜನೇಯ ಸಾರ್ ಅವರು ಬಂದ ತಕ್ಷಣ ನಾನು ಅವರಿಗೆ ದೂರವಾಣಿ ಕರೆ ಮಾಡಿ ಸಾರಿ ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರು ಬಹಳ ಪ್ರೀತಿಪೂರ್ವಕವಾಗಿ ಹೇಳಿದ್ರು, ಸಾರ್ ಗಣರಾಜ್ಯೋತ್ಸವ ಮುಗಿಲಿ, ನಾನೇ ಖುದ್ದು ನಿಮ್ಮ ಶಾಲೆಗೆ ಬರ್ತೇನೆ, ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆಯನ್ನ ನಾನು ಬಗೆಹರಿಸುವ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡುತ್ತೇನೆ ಅನ್ನತಕ್ಕಂಥ ಮಾತನ್ನ ಒಂದು ವಾರದಿಂದನೇ ಅವರು ನಮಗೆ ಹೇಳಿದ್ದಾರೆ. ಈ ಒಂದು ವೇದಿಕೆ ಮುಖಾಂತರವಾಗಿ ಮಾನ್ಯ ಪೌರಾಯುಕ್ತರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಿದ್ದೇನೆ ಸರ್. ಈ ಶಾಲೆಯಲ್ಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ. ಸುಮಾರು 498 ಹೆಣ್ಣು ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಸರ್. 498 ಹೆಣ್ಣು ಮಕ್ಕಳಿದ್ದಾರೆ, 28 ಮಹಿಳಾ ಶಿಕ್ಷಕರಿದ್ದಾರೆ. ಇವರಿಗೆ ಶೌಚಾಲಯಕ್ಕೆ ನೀರಿಲ್ಲ. ಮಕ್ಕಳಿಗೆ ಕುಡಿಯುವುದಕ್ಕೆ ಶುದ್ಧವಾದ ನೀರನ್ನು ಕೊಡುವುದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಬಿಸಿ ಊಟ ಇದೆ, ಬೆಳಗ್ಗೆ ಕ್ಷೀರಭಾಗ್ಯ ಇದೆ. ನಾವು ಹಣವನ್ನು ಪಾವತಿ ಮಾಡಿ ಟ್ಯಾಂಕರ್ಗಳ ಮುಖಾಂತರವಾಗಿ ನೀರನ್ನು ಪಡೆಯುವಂತ ಒಂದು ಸುಸಂದರ್ಭ ಅವಧಿಗೆ ಬಂದಿದೆ. ಈಗ ತಾವು ನಮ್ಮ ಶಾಲೆಗೆ ಬಂದಿದ್ದೀರಿ, ಇಲ್ಲಿ ಉಪಸ್ಥಿತರಿದ್ದೀರಿ. ದಯಮಾಡಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿರ್ತಕ್ಕಂಥ ಆದೇಶವನ್ನ ತಾವು ಅನುಷ್ಠಾನ ಮಾಡಬೇಕಂತಕ್ಕಂಥ ಸವಿನಯವಾದಂತ ಪ್ರಾರ್ಥನೆ ತಮ್ಮೊಂದಿಗೆ ನಾನು ಮಾಡ್ತಾ ಇಂಥ ಕಾರ್ಯಕ್ರಮಗಳನ್ನ ಮಾನ್ಯ ಏನು ನಮ್ಮ ಕಾರ್ಮಿಕ ಜಿಲ್ಲಾಧಿಕಾರಿಗಳು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ, ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತ್ವ ವಹಿಸಿ 4 ಮಾತುಗಳು ಮಾತಾಡಲ್ಲ ಅನುವು ಮಾಡಿಕೊಟ್ಟಂತ ಜಿಲ್ಲಾ ಆಡಳಿತಕ್ಕೆ ಒಂದು ಸುತ್ತ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ.